ಈ ಕಾಲಘಟ್ಟದಲ್ಲಿ ಒಂದೊಂದು ಕುಟುಂಬದಲ್ಲೂ ಪ್ರತಿದಿನ ಸಮಸ್ಯೆ ಇದ್ದೇ ಇರುತ್ತೆ. ನಮ್ಮ ಸಮಾಜದಲ್ಲಿ ಒಂದು ಸಮಸ್ಯೆ ಇದೆ, ಅದೇನಂದ್ರೆ ಭೋಗ ವಸ್ತುಗಳ ಅಳತೆ. ಅಂದ್ರೆ ನಾವು ನೆಮ್ಮದಿಯಾಗಿ ಬಾಳೋದಕ್ಕೂ ಕೂಡ ಒಂದು ಅಂತಸ್ತು ಬೇಕಾಗುತ್ತೆ. ಆ ಅಂತಸ್ತು ಇಲ್ಲ ಅಂದ್ರೆ ಸಮಾಜ ನೋಡೋ ದೃಷ್ಟಿ ತುಂಬಾ ಕೀಳಾಗಿರುತ್ತೆ. ನಾವು ರಾತ್ರಿ ಹೊತ್ತು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಈ ಅಂತಸ್ತನ್ನ ಪಡ್ಕೊಳ್ಳೋದಕ್ಕೆ ಅಂತ ನಾವು ಓಡೋ ಓಟ ಇದೆಯಲ್ಲ, ಅದು ಯಾವತ್ತೂ ಕೂಡ ನಿಲ್ಲೋದೇ ಇಲ್ಲ. ಹೀಗೆ ನಾವು ಓಡ್ತಾನೆ ಇದ್ರೆ ನಮ್ಗೇನಾದ್ರೂ ಫಲ ಸಿಗುತ್ತಾ? ನಾವು ಯಾರಿಗೋಸ್ಕರ ಓಡ್ತೀವೋ ಒಂದು ಘಟ್ಟದಲ್ಲಿ ನಾವು ಅವರನ್ನೇ ಕಳ್ಕೋಬೇಕಾಗತ್ತೆ. ಹೀಗೆ ಹಣಕ್ಕೋಸ್ಕರ, ಕೆಲ್ಸಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಅಂತಸ್ತಿಗೋಸ್ಕರ ಸದಾ ಕಾಲ ಓಡ್ತಾನೆ ಇದ್ರೆ ಕೊನೆಗೆ ಏನಾಗುತ್ತೆ? ನಾವು ಸುಸ್ತಾಗಿ ಕೆಳಗ್ ಬೀಳ್ತೀವಿ ಅಷ್ಟೇ. ವೀಕ್ಷಕರೇ, ನಾನ್ ನಿಮ್ ಹತ್ರ ಒಂದೇ ಕೇಳ್ಕೊಳ್ಳೋದು, ದೈವಶಕ್ತಿ ದೇವ್ರು ಇಲ್ದೇನೆ ನಾವು ಜೀವನ ನಡೆಸೋದಕ್ಕಾಗತ್ತಾ? ಈ ಜೀವನದ ಓಟದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕಾಗತ್ತಾ? ಆದ್ರೆ ಶಿವಾರಾಧನೆ ಕಿಟ್ ಎಲ್ಲವನ್ನೂ ಸಾಧ್ಯ ಮಾಡುತ್ತೆ. ಅದಕ್ಕೆ ಅಂತಾನೆ ನಿಮ್ಮ ಹತ್ರ ತಾಳ್ಮೆಯಿಂದ ಕೇಳ್ಕೊತಾ ಇದ್ದೀನಿ. ಈ ಶಿವಾರಾಧನೆ ಕಿಟ್ ಅನ್ನ ತಗೊಂಡು ನೀವು ಉಪಯೋಗಿಸಿದ್ರೆ ಆ ಪರಮೇಶ್ವರನ ಕೃಪೆ ನಿಮ್ಮ ಜೊತೆ ಇರೋದ್ರಿಂದ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ದೂರ ಹೋಗ್ಬಿಡುತ್ತೆ. ಆ ಶಿವನ ಹತ್ರ ನಿತ್ಯ ನೀವು ಮರೆಯದೇನೆ ಆ ಶಿವಾರಾಧನೆ ಕಿಟ್ ಅನ್ನ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆತ್ಮಶಕ್ತಿ ಬೆಳೆದು ಕಷ್ಟಗಳನ್ನು ಮೆಟ್ಟಿ ನಿಮ್ಮ ಅವಶ್ಯಕತೆಗಳನ್ನ, ಆಸೆಗಳನ್ನ, ಹಣ ಎಲ್ಲವನ್ನೂ ಖಂಡಿತವಾಗ್ಲೂ ಆ ಶಿವನ ದಯೆಯಿಂದ ಪಡ್ಕೋಬಹುದು. ನಾನು ಹೌಸ್ ವೈಫ್. ಮನೆ ಕೆಲ್ಸಾನು ನೋಡ್ಕೊಂಡು ಮನೇಲಿರೋರ್ನು ನೋಡ್ಕೊಂಡಿರೋದು ತುಂಬಾ ಕಷ್ಟವಾದ ಕೆಲ್ಸ. ಅದ್ರಲ್ಲೂ ಮನೇಲಿರೋ ಎಲ್ಲರಿಗೂ ಹಿಡ್ಸೋ ಹಾಗೆ ಅಡ್ಗೆ ಮಾಡ್ಬೇಕು, ಮನೆ ಕ್ಲೀನ್ ಮಾಡಿ, ಮಕ್ಳನ್ನ ನೋಡ್ಕೊಂಡು ಹಸ್ಬೆಂಡ್ಗೆ ಸಪೋರ್ಟಿವ್ ಆಗಿ ಬೇರೆ ಇರ್ಬೇಕು. ಹೀಗೆಲ್ಲ ಮಾಡ್ತಾ ಇರೋದ್ರಿಂದಲೇ ನಮ್ಮ ಅರ್ಧ ಜೀವನ ಇದ್ರಲ್ಲೇ ಕಳ್ದು ಹೋಗುತ್ತೆ. ಇದು ಸಾಲದು ಅಂತ ಮನೇಲಿ ಯಾವಾಗ ನೋಡಿದ್ರು ಸಮಸ್ಯೆಗಳು, ಜಗಳ ಬರ್ತಾನೆ ಇರುತ್ತೆ. ಆಗಾಗ ಮನೇಲಿರೋರಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಬರ್ತಾನೆ ಇದೆ. ಮುಖ್ಯವಾಗಿ ನನ್ ಮಕ್ಳಿಗೆ ಯಾವ್ದಾದ್ರೂ ಒಂದ್ ಹೆಲ್ತ್ ಇಶ್ಯೂ ಬರ್ತಾನೆ ಇರುತ್ತೆ. ಇಂಥ ಸಮಯದಲ್ಲೇ ನನ್ ಫ್ರೆಂಡ್ ಒಬ್ಳು ಈ ಶಿವ ಆರಾಧನಾ ಕಿಟ್ ನ ಗಿಫ್ಟ್ ಮಾಡಿದ್ಲು. ನಿಜವಾಗ್ಲೂ ಇದ್ ಬಂದ್ಮೇಲಿಂದ ನನ್ ಜೀವನದಲ್ಲಿ ನಡೀತಾ ಇರೋ ಆಶ್ಚರ್ಯಗಳನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ. ನನಗಿದ್ದ ಎಲ್ಲಾ ಸಮಸ್ಯೆನೂ ಸಾಲ್ವ್ ಆಗೋಯ್ತು. ಇದನ್ನ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ರೆ ನನ್ ಮನಸ್ಸು ಬಹಳ ಪ್ರಶಾಂತವಾಗಿತ್ತು. ಇದ್ರಲ್ಲಿದ್ದ ಬ್ರೇಸ್ಲೈಟ್ ನ ನನ್ ಮಕ್ಳ ಕೈಗೆ ಹಾಕ್ಬಿಟ್ಟೆ. ಇದ್ರಲ್ಲಿರೋ ರುದ್ರಾಕ್ಷಿ ಮಣಿನ ನನ್ ಹಸ್ಬೆಂಡ್ ಕುತ್ತಿಗೆಗೆ ಹಾಕ್ದೆ. ನಿಜವಾಗ್ಲೂ ಇವಾಗ ಅವರು ತಮ್ಮ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ತಿದ್ದಾರೆ. ಮಕ್ಳಿಗೂ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ. ಇದು ನಿಜವಾಗ್ಲೂ ಎಲ್ಲ ಶಿವನಿಂದ ಬಂದಿರೋ ವರ. ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ. ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ, ಶಾಂತಿ, ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು. ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ. ನಾನು ಹೇಳೋಂತ ಈ ಕಥೆಯನ್ನ ಅನಾದಿ ಕಾಲದಲ್ಲೇ ಹೇಳಿರುವಂತದ್ದು. ಒಬ್ಬ ಬಡ ರೈತ ಇದ್ದ. ಅವನು ಆ ಶಿವನನ್ನ ದಿನ ಮನಸಾರೆ ಬೇಡ್ಕೊಂಡು ನಮಸ್ಕಾರ ಮಾಡ್ತಾನೆ ಇದ್ದ. ಅವನ ಜೀವನದಲ್ಲಿ ಯಾವುದೇ ನೋವು ಬಂದ್ರೂ ಸರಿ, ಕಷ್ಟ ಬಂದ್ರೂ ಸರಿ, ಉಪವಾಸ ಇದ್ರೂ ಸರಿ, ಆದ್ರೆ ಪ್ರಾರ್ಥನೆನ ಮಾತ್ರ ಅವನು ಬಿಡ್ಲೇ ಇಲ್ಲ. ಭಕ್ತಿ, ನಂಬಿಕೆಯನ್ನ ಮೆಚ್ಚಿ ಆ ಈಶ್ವರನೇ ಅವನ ಮುಂದೆ ಬಂದು ವರ ಕೊಟ್ಟ. ಆ ಈಶ್ವರ ಆತನ ಹಣೆ ಬರ ಬದಲಾಯಿಸಿದ್ದು ಅಲ್ದೆ, ನಿನ್ನ ಕೋರಿಕೆಯನ್ನ ನಿಲ್ಲಿಸ್ಲೇಬೇಡ, ನಾನು ನಿನ್ ಜೊತೆನೇ ಇರ್ತೀನಿ, ನೀನು ಕೇಳೋದನ್ನೆಲ್ಲ ನಾನು ವರವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಕೂಡಲೇ ಆ ರೈತನ ಅವಶ್ಯಕತೆಗಳನ್ನೆಲ್ಲ ಆ ಮಹೇಶ್ವರ ನೆರವೇರಿಸ್ತಾನೆ. ತಕ್ಷಣ ಆ ಬಡ ರೈತನ ಬರಡು ಭೂಮಿಯಲ್ಲಿ ಹಚ್ಚ ಹೆಸರಿನ ಬೆಳೆ ಬೆಳೆಯೋದಕ್ಕೆ ಶುರುವಾಗುತ್ತೆ. ಅವನ ಕುಟುಂಬದಲ್ಲೂ ಯಾವುದೇ ಸಮಸ್ಯೆ ಇಲ್ಲದೆ ಸಂತೋಷವಾಗಿ ಕೊನೆವರೆಗೂ ಜೀವನ ಮಾಡ್ತಾರೆ. ನೋಡಿದ್ರ, ಆ ಶಿವ ಭಕ್ತರ ಮೇಲೆ ಇಟ್ಟಿರುವಂತ ಪ್ರೀತಿನ ಅದನ್ನ ನೀವು ಪಡ್ಕೊಳ್ಳಿ ಅಂತಾನೆ ನಾನು ಹೇಳ್ತಿರೋದು. ಶಿವನ ಆ ಒಂದು ಪ್ರೀತಿ, ಶಿವನ ಕರುಣೆ ನಮಗೆ ಯಾವಾಗ್ಲೂ ಬೇಕು. ನನ್ನ ಮಾತು ನಂಬಿ ಆ ಶಿವನ ಮೇಲಿಡುವಂತ ಭಕ್ತಿ ಎಂದಿಗೂ ನಮ್ ಕೈ ಬಿಡೋದಿಲ್ಲ. ಯಾವುದೇ ಅನುಮಾನ ಇಲ್ಲದೆ ನಿರಂತರವಾಗಿ ಶಿವನ ಪೂಜಿಸ್ತಾ ಇದ್ರೆ ಅದರ ಫಲ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅದು ಅಲ್ಲದೆ ನೀವು ಬೇಡ್ಕೊಳ್ಳೋದಕ್ಕಿಂತ ಅವರು ನಿಮಗೆ ಹೆಚ್ಚಾಗೆ ಕೊಡ್ತಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ? ತನ್ನ ಭಕ್ತನಾದ ಮಾರ್ಕಂಡೇಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲ ಆ ಭಗವಂತ ಪರಶಿವ. ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರುವಂಥದ್ದೇ ಈ ಶಿವ ಆರಾಧನೆ ಕಿಟ್. ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ. ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ, ಶಾಂತಿ, ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು. ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ. ಈ ಶಿವ ಆರಾಧನೆ ಕಿಟ್ ನಿಮಗೆ ಬಹಳ ಮುಖ್ಯವಾದಂತಹ ವಸ್ತು. ಇದರಲ್ಲಿ ಇರುವಂತಹ ಲಿಂಗವನ್ನ ದಿನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಅದು ಮಾತ್ರ ಅಲ್ಲದೆ ನಿಮ್ಮ ಕೈಲಾಗುವಂತ ನೈವೇದ್ಯವನ್ನ ಅವರಿಗೆ ಮನಸಾರೆ ಅರ್ಪಿಸಿ. ಹಾಗೆ ಅದರ ಜೊತೆಗೆ ಮಹಾಮೃತ್ಯುಂಜಯ ಯಂತ್ರವನ್ನ ಇಟ್ಟು ಅದಕ್ಕೆ ದಿನ ನಮಸ್ಕಾರ ಮಾಡಿ. ಹಾಗೆ ಅದರ ಜೊತೆಲಿ ಇಲ್ಲಿ ನೋಡಿ, ಈ ರೀತಿ ಒಂದು ರುದ್ರಾಕ್ಷಿ ಮಾಲೆಯನ್ನ ಕೊಟ್ಟಿರ್ತಾರೆ. ಅದನ್ನ ಹಾಕೊಳ್ಳಿ. ಸಾಲದು ಅಂತ ನಿಮ್ಮ ಕೈಯಲ್ಲಿ ಈ ವಸ್ತು ಇರಬೇಕು ಅಂತಾನೆ ಕೈಗೆ ಹಾಕೊಳ್ಳೋಕೆ ಬ್ರೇಸ್ಲೆಟ್ ಕೊಟ್ಟಿರ್ತಾರೆ.
ಇದಾದ್ಮೇಲೆ ನೀವೇ ನೋಡಿ, ಸಾಧಾರಣ ಅಭಿವೃದ್ಧಿ ಅಲ್ಲ, ಹಂತ ಹಂತ ಅಭಿವೃದ್ಧಿ ಅಲ್ಲ, ಆ ಭಗವಂತನೇ ಇಳಿದು ನಿಮ್ಮ ಹತ್ರ ಬಂದು ನಿಮ್ಮನ್ನ ಮೇಲಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾನೆ. ಇದೇನೆ ಈ ಶಿವ ಆರಾಧನೆ ಕಿಟ್ನ ಮಹಿಮೆ. ಈ ಗಂಗಾ ಜಲವನ್ನ ನಿಮ್ಮ ಮನೆಯಲ್ಲಿ ಚುಮುಕಿಸಿದ ತಕ್ಷಣ ನಿಮ್ ಮನೇಲಿರುವಂತ ಕಣ್ಣುದೃಷ್ಟಿ, ದುಷ್ಟಶಕ್ತಿ ಎಲ್ಲ ಬಿಟ್ಟು ಓಡಿ ಹೋಗುತ್ತೆ. ಇದನ್ನ ಒಂದು ಸಲ ನೀವು ಉಪಯೋಗಿಸಿ ನೋಡಿ, ಅದಾದ್ಮೇಲೆ ನಿಮ್ಮ ಜೀವನದಲ್ಲಿ ನಡೆಯೋ ಮುನ್ನಡೆಯನ್ನ ನೀವೇ ತಿಳ್ಕೊತೀರಾ. ಇಷ್ಟು ಮಾತ್ರ ಅಲ್ಲ, ನಿಮ್ಮನ್ನ ಹುಡ್ಕೊಂಡು ಹಣ ಬರುತ್ತೆ, ಭೂಮಿ, ಆಸ್ತಿ, ವಾಹನ, ಇದನ್ನೆಲ್ಲ ನೀವು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇವರು ಅದ ನಿಮ್ ಹತ್ರ ಬರೋ ಹಾಗೆ ಮಾಡ್ತಾರೆ, ಚಿಂತೆ ಮಾಡ್ಬೇಡಿ. ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ? ತನ್ನ ಭಕ್ತನಾದ ಮಾರ್ಕಂಡೇಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲ ಆ ಭಗವಂತ ಪರಶಿವ. ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರುವಂಥದ್ದೇ ಈ ಶಿವ ಆರಾಧನೆ ಕಿಟ್. ನಮಸ್ಕಾರ, ನಾನು ಸುರೇಶ್ ಅಂತ. ಕೊಯಂಬತ್ತೂರಲ್ಲಿ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಗ್ತಾ ಬಂತು. ತುಂಬಾನೇ ಸಾಲ ಮಾಡಿದೆ. ಅಂದ್ರೆ ಈ ಬಿಸ್ನೆಸ್ಗೋಸ್ಕರ ತುಂಬಾ ಸಾಲ ಮಾಡಿ ಟೆನ್ಷನ್ ತಗೊಂಡು ದೊಡ್ಡ ಸಮಸ್ಯೆ ಆಗೋಯ್ತು ನನಗೆ. ಎಲ್ಲ ನನ್ನ ಸುತ್ತಮುತ್ತ ಇರೋರೆಲ್ಲ ಪ್ರಶ್ನೆಗಳನ್ನ ಕೇಳಿ ಕೇಳಿ ನನಗೆ ಒಂಥರ ಆಗೋಯ್ತು. ನನ್ನ ಕುಟುಂಬದಲ್ಲಿ ಡೈಲಿ ಸಮಸ್ಯೆ ಮೇಲೆ ಸಮಸ್ಯೆ. ಯಾಕೆ ಈ ತರ ಆಯ್ತು ಅಂತ. ಸಾಲ ತಗೊಂಡಿದ್ರಿಂದ ನನಗೆ ಸಮಸ್ಯೆ, ಡಿಪ್ರೆಷನ್ನು, ಇದರಿಂದ ನನಗೆ ಒಂದು ತಪ್ಪಾದ ಆಲೋಚನೆ ಮೈಂಡಲ್ಲಿ ಬರೋಕ್ ಶುರುವಾಯಿತು. ತುಂಬಾ ಹತಾಶನಾಗ್ಬಿಟ್ಟಿದ್ದೆ. ಕೊನೆ ನಂಬಿಕೆಯಾಗಿ ನನಗೆ ಆ ಶಿವ ಆರಾಧನೆ ಕಿಟ್ ಸಿಕ್ತು. ಉಪಯೋಗಿಸಕ್ ಶುರು ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಈ ಮಹಾ ಮೃತ್ಯುಂಜಯ ಯಂತ್ರವನ್ನ ಆರಾಧನೆ ಮಾಡಕ್ ಶುರು ಮಾಡಿ ಶಿವಲಿಂಗನ ನಮಸ್ಕಾರ ಮಾಡಿ ನನ್ನ ಕೆಲಸನ ಶುರು ಮಾಡ್ತಿದ್ದೆ. ಸ್ವಲ್ಪ ಸ್ವಲ್ಪವಾಗಿ ನನ್ನ ನಂಬಿಕೆ ಬದಲಾಗೋಕೆ ಶುರುವಾಯಿತು. ನನ್ನ ಬಿಸ್ನೆಸ್ ಅನ್ನ ಬಿಟ್ಟು ಹೋಗಿದ್ದ ನನ್ನ ಕ್ಲೈಂಟ್ಸ್ ಎಲ್ಲ ನನ್ನ ಮತ್ತೆ ಹುಡ್ಕೊಂಡ್ ಬಂದ್ರು. ನಾನು ದೊಡ್ಡ ಕಂಪನಿಗೆ ದೊಡ್ಡ ಬಾಸ್ ಆಗಿದ್ರು ಕೂಡ ಆ ಶಿವನ ಕೃಪೆಗೆ ನಾನು ಯಾವತ್ತಿದ್ರು ಕೂಡ ದಾಸನೇ. ನನ್ನ ಸಾಲದ ಸಮಸ್ಯೆಗೆ ಪರಿಹಾರ ಕೊಟ್ಟಂತ ಈ ಶಿವಾರಾಧನೆ ಕಿಟ್ಗೆ ನಾನು ಎಂದಿಗೂ ಕೂಡ ಋಣಿಯಾಗಿರ್ತೀನಿ. ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ. ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ, ಶಾಂತಿ, ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು. ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ. ಈ ಶಿವಾರಾಧನೆ ಕಿಟ್ ಉಪಯೋಗಿಸ್ತಾ ಇರೋರನ್ನ ನೋಡಿ, ಅವರ ಜೀವನದಲ್ಲಿ ಒಳ್ಳೆಯದೇ ಆಗ್ತಾ ಜೀವನದಲ್ಲಿ ಮೇಲೆ ಮೇಲೆ ಹೋಗ್ತಾ ಇರ್ತಾರೆ. ಈ ಶಿವಾರಾಧನೆ ಕಿಟ್ ನಿಮ್ಮ ಮನೆಗೆ ಬಂದ ಮೇಲೆ ಆನಂದ, ಸಂತೋಷ ಅಲ್ಲದೆ ನಿಮ್ಮನ್ನ ಕುಣಿದು ಕುಪ್ಪಳಿಸುವ ಹಾಗೆ ಈ ಶಿವಾರಾಧನೆ ಕಿಟ್ ನಿಮಗೆ ಸಂತೋಷವನ್ನ ಕೊಡುತ್ತೆ. ಚಿಂತೆಗಳನ್ನ ಬಿಟ್ಟು ಈ ಶಿವಾರಾಧನೆ ಕಿಟ್ ನ ತಗೊಂಡು ಎಲ್ಲರೂ ಸಂತೋಷವಾಗಿರಿ. ನಿಮಗೆ ನೋವು, ಕಷ್ಟಗಳು ಬಿರುಗಾಳಿಯ ಹಾಗೆ ಬಂದರೂ ಕೂಡ ಆ ಶಿವನ ಕೃಪೆಯಿಂದ ನಿಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದೇ ಆಗುತ್ತೆ. ಒಂದು ಒಳ್ಳೆ ದಿಕ್ಕಿಗೆ ನಿಮ್ಮನ್ನ ಕರ್ಕೊಂಡೋಗಿ ಸೇರಿಸ್ತಾರೆ. ಭೌತಿಕವಾದ ಅವಶ್ಯಕತೆಗಳೇ ಇರಲಿ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಲಿ, ಅಥವಾ ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರನಾದ್ರೂ ಆಗಲಿ, ಇದಕ್ಕೆಲ್ಲ ಸಹಾಯವಾಗಿ ಸಿಗುವಂತದ್ದು ನಮ್ಮ ಶಿವ ಆರಾಧನೆ ಕಿಟ್. ಈ ಶಿವ ಆರಾಧನೆ ಕಿಟ್ ಉಳಿದ ಆಧ್ಯಾತ್ಮ ವಸ್ತುಗಳ ಹಾಗಲ್ಲ. ಈ ಶಿವ ಆರಾಧನೆ ಕಿಟ್ ಅನ್ನ ಲಾಭಕ್ಕೋಸ್ಕರ ಮಾಡಿರುವಂತದ್ದಲ್ಲ. ಇದರಿಂದ ಜನರಿಗೆ ಸಹಾಯ ಆಗ್ಬೇಕು, ಅಷ್ಟು ಮಾತ್ರ ಅಲ್ಲದೆ ಉಪಯೋಗ ಆಗ್ಬೇಕು. ಆ ಶಿವನ ದಯೆಯಿಂದ ಮಹಾರುದ್ರ ಯಾಗವನ್ನು ಮಾಡಿ ನಿಮ್ಮೆಲ್ರಿಗೂ ಕೂಡ ನಾವು ಕೊಡ್ತಾ ಇದೀವಿ. ಇದರಲ್ಲಿರುವಂತ ಒಂದೊಂದು ವಸ್ತುನು ಆತ್ಮಿಕ ಜ್ಞಾನದಿಂದ ತಯಾರಾಗಿರುತ್ತೆ. ಈ ಶಿವ ಆರಾಧನೆ ಕಿಟ್ ಅನ್ನ ಯಜ್ಞಕುಂಡದ ಮುಂದೆ ಇಟ್ಟು ಮಹಾರುದ್ರ ಯಾಗ ಮಾಡಿ ನಿಮಗೆಲ್ಲ ಉಪಯೋಗ ಆಗ ಹಾಗೆ ಕೊಡ್ತೀವಿ. ಏನಂದ್ರೆ ಆ ಆದಿ ಅಂತ್ಯ ಸೇರಿದ ಆ ಪರಮೇಶ್ವರನನ್ನ ಆಧ್ಯಾತ್ಮ ರೀತಿಯಲ್ಲಿ ಪ್ರಾರ್ಥಿಸಿ ಆ ಶಿವನ ಜೊತೆಯಲ್ಲೇ ಇದ್ದಾಗ ನಿಮಗೆ ಯಾವುದೇ ಕಷ್ಟ ಬರೋದಿಲ್ಲ. ನಿಮ್ಮ ಜೀವನವನ್ನ ಸಾಗಿಸೋದಕ್ಕೆ ನೀವೇ ನಿಮ್ಮ ದಾರಿಯಲ್ಲಿ ಮುಂದೆ ಹೋಗ್ಬೇಕು. ಜೀವನದಲ್ಲಿ ಮುಂದೆ ಹೋಗುವಂತ ಮೊದಲನೇ ಹೆಜ್ಜೆನ ಇವತ್ತೇ ಇಡಿ. ಹಾಗೆ ಮಾಡಿದಾಗ ಆ ಪರಮೇಶ್ವರನ ಆಶೀರ್ವಾದ ತುಂಬಾ ದೂರ ಅಲ್ಲ. ಆ ಶಿವನ ಕೃಪೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ. ಇವೆಲ್ಲವನ್ನು ಮಾಡುವಂತದ್ದು ಈ ಶಿವನ ಮಹಿಮೆ ಇರುವಂತಹ ಶಿವ ಆರಾಧನೆ ಕಿಟ್. ನಿಮಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಹಾರೈಕೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ? ತನ್ನ ಭಕ್ತನಾದ ಮಾರ್ಕಂಡೇಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲ ಆ ಭಗವಂತ ಪರಶಿವ. ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರುವಂಥದ್ದೇ ಈ ಶಿವ ಆರಾಧನೆ ಕಿಟ್. ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ. ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ, ಶಾಂತಿ, ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು. ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ. ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ? ತನ್ನ ಭಕ್ತನಾದ ಮಾರ್ಕಂಡೇಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ
ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲ ಆ ಭಗವಂತ ಪರಶಿವ. ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರುವಂಥದ್ದೇ ಈ ಶಿವ ಆರಾಧನೆ ಕಿಟ್. ಓಂ ನಮಃ ಶಿವಾಯ. ನಮಸ್ಕಾರ ಪ್ರೀತಿಯ ಆಸ್ತಿಕ ಸ್ನೇಹಿತರೆ. ಇಂದು ಮಾತ್ರ ಅಲ್ಲ, ಎಂದೆಂದಿಗೂ ನಿಮ್ಮ ತಡೆಗಳನ್ನು ಕಡೆದು ಮೋಕ್ಷವನ್ನು ತರುವಂತಹ ಅಂದಹಾಗೆ ಆ ಶಿವನ ಕೃಪೆಯನ್ನ ಹೇಗೆ ಪಡೆಯೋದು ಅದನ್ನ ಹೇಳೋದಕ್ಕೆ ಅಂತಾನೆ ನಾನು ಬಂದಿರೋದು. ಆ ಪರಮೇಶ್ವರ ಕೇಳಿದ ವರಗಳನ್ನೆಲ್ಲ ಕೊಡುವಂತಹ ಮಹಾದಾನಿ ಆ ಕೈಲಾಸನಾಥನ ಹತ್ರ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುವಂತ ದಾರಿಯನ್ನ ಹೇಳೋದಕ್ಕೆ ನಾನು ಬಂದಿರೋದು. ಅದಕ್ಕೆ ಇರುವಂತ ಪರಿಹಾರನೇ ಈ ಶಿವ ಆರಾಧನೆ ಕಿಟ್. ನಮಗೂ ಆ ಭಗವಂತ ಶಿವನ ಕೃಪೆಗೂ ಮಧ್ಯದಲ್ಲಿರುವಂತಹ ಅಂತರವನ್ನ ಈ ಶಿವ ಆರಾಧನೆ ಕಿಟ್ ಕಡಿಮೆ ಮಾಡುತ್ತೆ. ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ. ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು. ಕೂಡ್ಲೇ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ. ಈ ಶಿವ ಆರಾಧನೆ ಕಿಟ್ ನಿಮ್ಮ ಮನೆಗೆ ಬಂದ ಮೇಲೆ ಆನಂದ ಸಂತೋಷ ಅಲ್ಲದೆ ನಿಮ್ಮನ್ನ ಕುಣಿದು ಕುಪ್ಪಳಿಸುವ ಹಾಗೆ ಈ ಶಿವ ಆರಾಧನೆ ಕಿಟ್ ನಿಮಗೆ ಸಂತೋಷವನ್ನ ಕೊಡುತ್ತೆ. ಚಿಂತೆಗಳನ್ನ ಬಿಟ್ಟು ಈ ಶಿವ ಆರಾಧನೆ ಕಿಟ್ ನ ತಗೊಂಡು ಎಲ್ಲರೂ ಸಂತೋಷವಾಗಿರಿ. ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ. ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು. ಕೂಡ್ಲೇ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ. ನಿಮಗೆ ನೋವು ಕಷ್ಟಗಳು ಬಿರುಗಾಳಿಯ ಹಾಗೆ ಬಂದರೂ ಕೂಡ ಆ ಶಿವನ ಕೃಪೆಯಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದೇ ಆಗುತ್ತೆ. ಒಂದು ಒಳ್ಳೆ ದಿಕ್ಕಿಗೆ ನಿಮ್ಮನ್ನ ಕರ್ಕೊಂಡೋಗಿ ಸೇರಿಸ್ತಾರೆ. ಭೌತಿಕವಾದ ಅವಶ್ಯಕತೆಗಳೇ ಇರಲಿ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಲಿ ಅಥವಾ ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರನಾದ್ರೂ ಆಗಲಿ, ಇದಕ್ಕೆಲ್ಲ ಸಹಾಯವಾಗಿ ಸಿಗುವಂತದ್ದು ನಮ್ಮ ಶಿವ ಆರಾಧನೆ ಕಿಟ್. ಈ ಶಿವ ಆರಾಧನೆ ಕಿಟ್ ಉಳಿದ ಆಧ್ಯಾತ್ಮ ವಸ್ತುಗಳ ಹಾಗಲ್ಲ. ಈ ಶಿವ ಆರಾಧನೆ ಕಿಟ್ ಅನ್ನ ಲಾಭಕ್ಕೋಸ್ಕರ ಮಾಡಿರುವಂತದ್ದಲ್ಲ. ಇದರಿಂದ ಜನರಿಗೆ ಸಹಾಯ ಆಗ್ಬೇಕು, ಅಷ್ಟು ಮಾತ್ರ ಅಲ್ಲದೆ ಉಪಯೋಗ ಆಗ್ಬೇಕು. ಆ ಶಿವನ ದಯೆಯಿಂದ ಮಹಾರುದ್ರ ಯಾಗವನ್ನು ಮಾಡಿ ನಿಮ್ಮೆಲ್ರಿಗೂ ಕೂಡ ನಾವು ಕೊಡ್ತಾ ಇದೀವಿ. ಇದರಲ್ಲಿರುವಂತ ಒಂದೊಂದು ವಸ್ತುನು ಆತ್ಮಿಕ ಜ್ಞಾನದಿಂದ ತಯಾರಾಗಿರುತ್ತೆ. ಈ ಶಿವ ಆರಾಧನೆ ಕಿಟ್ ಅನ್ನ ಯಜ್ಞಕುಂಡದ ಮುಂದೆ ಇಟ್ಟು ಮಹಾರುದ್ರ ಯಾಗ ಮಾಡಿ ನಿಮಗೆಲ್ಲ ಉಪಯೋಗ ಆಗ ಹಾಗೆ ಕೊಡ್ತೀವಿ. ಏನಂದ್ರೆ ಆ ಆದಿ ಅಂತ್ಯ ಸೇರಿದ ಆ ಪರಮೇಶ್ವರನನ್ನ ಆಧ್ಯಾತ್ಮ ರೀತಿಯಲ್ಲಿ ಪ್ರಾರ್ಥಿಸಿ ಆ ಶಿವನ ಜೊತೆಯಲ್ಲೇ ಇದ್ದಾಗ ನಿಮಗೆ ಯಾವುದೇ ಕಷ್ಟ ಬರೋದಿಲ್ಲ. ನಿಮ್ಮ ಜೀವನವನ್ನ ಸಾಗಿಸೋದಕ್ಕೆ ನೀವೇ ನಿಮ್ಮ ದಾರಿಯಲ್ಲಿ ಮುಂದೆ ಹೋಗ್ಬೇಕು. ಜೀವನದಲ್ಲಿ ಮುಂದೆ ಹೋಗುವಂತ ಮೊದಲನೇ ಹೆಜ್ಜೆನ ಇವತ್ತೇ ಇಡಿ. ಹಾಗೆ ಮಾಡಿದಾಗ ಆ ಪರಮೇಶ್ವರನ ಆಶೀರ್ವಾದ ತುಂಬಾ ದೂರ ಅಲ್ಲ. ಆ ಶಿವನ ಕೃಪೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ. ಇವೆಲ್ಲವನ್ನೂ ಮಾಡುವಂತದ್ದು ಈ ಶಿವನ ಮಹಿಮೆ ಇರುವಂತಹ ಶಿವ ಆರಾಧನೆ ಕಿಟ್.